ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಪಾಡುವನು ಅಂದನು. ಮುಂದಿನ ವಚನದಲ್ಲಿ ನಾವು ನೋಡುವಾಗ, ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಎಂಬುದಾಗಿ. ಪ್ರಿಯರೇ, ಯೋಸೇಫನಿಗೂ ಮತ್ತು ಮರಿಯಳಿಗೂ ಎಂಗೇಜ್ಮೆಂಟ್ ಆಗಿದೆ, ನಿಶ್ಚಿತಾರ್ಥ ಆಗಿದೆ. ಆದರೆ ಅವರಿನ್ನೂ ಮದುವೆ ಆಗಬೇಕು ಅನ್ನುವಂಥ ಉತ್ಸಾಹದಲ್ಲಿ ಇರುವಾಗ ದೇವದೂತ ಗಬ್ರಿಯಲ್ನು ಬಂದು ಮರಿಯಳಿಗೆ ಹೇಳಿದ ಈ ಸಂದೇಶ, ನೀನು ಒಬ್ಬ ಮಗನನ್ನು ಹೆರುವೆ ಎಂಬುದಾಗಿ ಹೇಳುವಾಗ ಆಕೆಗೆ ಭಯ. ಮತ್ತು ಯೋಸೇಫನು ಸಜ್ಜನನಾದ ಕಾರಣ ಯಾರಿಗೂ ತಿಳಿಸದೆ ಆಕೆಯನ್ನು ಬಿಡಬೇಕು, ಗುಪ್ತವಾಗಿಯೇ ಆಕೆಯನ್ನು ತ್ಯಾಗಪತ್ರ ಕೊಡಬೇಕು ಅನ್ನುವಂಥ ವಿಷಯದಲ್ಲಿ ಯೋಚಿಸುವಾಗ ಆತನು ಜೊತೆಯಲ್ಲಿ ಗಬ್ರಿಯಲ್ನು ಬಂದು ಹೇಳ್ತಾ ಇದ್ದಾನೆ. ಡೈರೆಕ್ಟಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು. ಯೇಸು ಅಂದರೆ ಅರ್ಥ ಏನು? ನಾವು ದೇವರ ವಾಕ್ಯದಲ್ಲಿ ಯೇಸು ಮತ್ತು ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಅನ್ನುವಾಗ ಅದಕ್ಕೆ ಅರ್ಥ ಇಬ್ರಿಯ ಭಾಷೆಯಲ್ಲಿ ಯಾವೇ ಸೇವ್ಸ್ ಆರ್ ದ ಲಾರ್ಡ್ ಈಸ್ ಸಲ್ವೇಷನ್. ಯಾವೇ ಸೇವ್ಸ್ ಅಂದರೆ ಇಬ್ರಿಯ ಭಾಷೆಯಲ್ಲಿ ಯಾವೇ ಅನ್ನುವಾಗ ದೇವರಿಗೆ ಹೋಲಿಕೆಯಾಗಿದ್ದ ಹೆಸರಾಗಿದೆ ಯಾವೇ ಎಂಬುದಾಗಿ. ಅದು ಅತಿ ಪರಿಶುದ್ಧವಾಗಿರುವಂಥ ಹೆಸರು. ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ಯಾವೇ ಸೇವ್ಸ್, ದ ಲಾರ್ಡ್ ಈಸ್ ಅವರ್ ಸಲ್ವೇಷನ್ ಎಂಬುದಾಗಿ ಯೇಸು ಕ್ರಿಸ್ತನ ಒಂದು ಹೆಸರಿನ ಅರ್ಥವಾಗಿದೆ. ಅದು ಯೋಸೇಫನಿಗೆ ಗಬ್ರಿಯಲ್ ದೇವದೂತನು ಬಂದು ಈ ಹೆಸರನ್ನು ಕೊಡ್ತಾ ಇದ್ದಾನೆ, ಆತನಿಗೆ ಯೇಸು ಎಂದು ಹೆಸರಿಡು. ಪ್ರಿಯರೇ, ಆ ಒಂದು ರಕ್ಷಣೆ ಯಾವುದರಿಂದ ನಮ್ಮನ್ನು ಬಿಡಿಸ್ತಾನೆ ದೇವರು ಎಂಬುದಾಗಿ ನಾವು ಇದರಲ್ಲಿ ನೋಡುವಾಗ ಇಲ್ಲಿ ಹೇಳ್ತದೆ, ಯಾಕೆಂದರೆ ಆತನೇ ತನ್ನ ಪ್ರಜೆಯನ್ನು, ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಕ್ರಿಸ್ಮಸ್ ಹಬ್ಬ ಅಂತಂದರೆ ನಾವು ಪಾಪದ ವಿಮೋಚನೆ ಮತ್ತು ಬಿಡುಗಡೆ, ದೇವರು ನಮ್ಮನ್ನು ಕಾಯ್ತಾನೆ ಅನ್ನುವಂಥ ಒಂದು ಅರ್ಥವಾಗಿದೆ. ಯೇಸು ಅಂದರೆ ಪಾಪದಿಂದ ವಿಮೋಚನೆ, ದೇವರು ನಮಗೋಸ್ಕರ ಮಾಡಿದ್ದಾನೆ, ತನ್ನ ಮುದ್ದು ಮಗನ ಮೂಲಕ ಮಾಡಿದ್ದಾನೆ ಅಂತ ಹೇಳಿ ಯಾವಾಗಲೂ ನಾವು ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ನೆನೆಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ಇಂಥ ಒಂದು ದೊಡ್ಡ ರಕ್ಷಣೆಯನ್ನು, ಮೋಕ್ಷ ಅನ್ಬೋದು, ದೇವರ ಸ್ವರ್ಗಕ್ಕೆ ಸೇರುವಂಥ ಮಾರ್ಗ ಎನ್ಬೋದು. ಹಾಗಾದರೆ ಅದು ಯೇಸುವೇ ಮಾರ್ಗವಾಗಿದ್ದಾನೆ, ಯೇಸುವೇ ಜೀವವಾಗಿದ್ದಾನೆ, ಯೇಸುವೇ ಸತ್ಯವಾಗಿದ್ದಾನೆ. ಹಾಗಾದರೆ ಕ್ರಿಸ್ಮಸ್ ಹಬ್ಬದಲ್ಲಿ ನಮಗೆ ಆತ್ಮರಕ್ಷಣೆಯ ವಿಷಯದಲ್ಲಿ ನಾವು ನೆನೆಸಿಕೊಂಡು ನಾವು ಹಬ್ಬವನ್ನು ಆಚರಿಸೋಣ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಅಪ್ಪ, ನಿನ್ನ ಪ್ರಜೆಗಳಾದ ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ನಾವು ನರಕ ಬಾಯಿಯಲ್ಲಿ ಬೀಳ್ತಾ ಇದ್ದೇವೆ ಎಂದು ತಿಳಿದು ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸುವುದಕ್ಕೋಸ್ಕರ, ನಮಗೆ ಬಿಡುಗಡೆ ನೀಡುವುದಕ್ಕೋಸ್ಕರ ಅಪ್ಪ ಒಂದು ಒಳ್ಳೆಯ ಹೆಸರನ್ನು ಆರಿಸಿ ನಿನ್ನ ಮುದ್ದು ಮಗನಿಗೆ ರಕ್ಷಕನಾಗಿಯೋ ನಮ್ಮನ್ನು ಬಿಡುಗಡೆ ಮಾಡುವ ಪಾಪ ವಿಮೋಚಕನಾಗಿ ಸ್ವಾಮಿ ಯೇಸುವನ್ನು ನಮಗೆ ಕಳಿಸಿದ್ದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಪಾಪ ವಿಮೋಚನೆ ಎಂಬುವಂಥ ಸಂದೇಶವನ್ನು ನಾವು ನಮ್ಮ ಹೃದಯಗಳಲ್ಲಿ ಮನದಟ್ಟ ಮಾಡಿಕೊಂಡು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಸಹಾಯ ಮಾಡು. ಮತ್ತು ದುಃಖದಲ್ಲಿ ದುಃಖಕ್ರಾಂತರು ಪ್ರಿಯರನ್ನು ಕಳೆದುಕೊಂಡು ದುಃಖ ಪಡುವಾಗ ಅಪ್ಪ, ನಿರಾಶೆಯಲ್ಲಿರುವವರಿಗೆ ಈ ಕ್ರಿಸ್ಮಸ್ ಹಬ್ಬ ಒಂದು ನಿರೀಕ್ಷೆ ಕೊಡುವ ಹಬ್ಬವಾಗಿ ನೀನು ಮಾರ್ಪಡಿಸು ರಾಜ. ಯಾಕೆಂದರೆ ನೀನು ನಮಗೋಸ್ಕರ ಮರಣವನ್ನೇ ಗೆದ್ದು ಬಂದು ನಮಗೆ ನಿತ್ಯ ಜೀವವನ್ನು ಕೊಟ್ಟಂಥ ದೇವರಾಗಿದೆ ಅಪ್ಪ. ನಮಗೆ ಪರಲೋಕದಲ್ಲಿ ಒಂದು ಸ್ವಾಸ್ಥ್ಯವನ್ನು ಕೊಡುವುದಕ್ಕೆ ನೀನು ಬಂದಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ ಈ ಎಲ್ಲ ವಿಷಯಗಳನ್ನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.